ముందరికి ఇంకా దిగుతాను ಅಲ್ವಾ ಕಡಿಮೆ ಏನಿಲ್ಲ ಎಲ್ಲ ಕಪ್ಪೆ ಪ್ರಯಾಣ ಇಲ್ಲ ಗೊತ್ತಾ ಹೆಸರನ್ನ ಹಾಯ್ ಗೈಸ್, ಇವಾಗ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಇಳಿದ್ವಿ. ಇವಾಗ ಇಲ್ಲೊಂದು ಊರಿದೆ ರೈಲ್ವೆ ಸ್ಟೇಷನ್ ಅಂತ. ನೀವು ಹೊರಗಡೆ ಬಂದ ತಕ್ಷಣ ಆಟೋದವರು ಅಂತೂ ಬಿಡೋದೇ ಇಲ್ಲ. 50 ರೂಪಾಯಿ ಒಬ್ಬರಿಗೆ ಅಂತ ಒಂದು ಮಂತ್ರಾಲಯ ಕರ್ಕೊಂಡು ಹೋಗೋದಕ್ಕೆ. ಇಲ್ಲಿಂದ 15 ಕಿಲೋಮೀಟ್ರ್ ಇದೆ. ನಮ್ಮನ್ನಂತೂ ಬಿಡಲೇ ಇಲ್ಲ, ಬನ್ನಿ ಅಂತ. ನಮಗಿಲ್ಲ ಸ್ವಲ್ಪ ಇಡ್ಲಿ ಅದು ಇದು ತಿನ್ನೋದಿತ್ತು ಹೋಟೆಲ್ದು. ಸೊ ಈಗ ಸ್ವಲ್ಪ ಅಲ್ಲಿಂದ ಒಂದು 200 ಮೀಟ್ರ್ ನಡ್ಕೊಂಬಂದ್ವಿ. ಅಷ್ಟೊತ್ತಿಗೆ ಒಂದು ಹೋಟ್ಲು ಸಿಕ್ತು, ಒಳ್ಳೆ ಇಡ್ಲಿ ದೋಸೆ ಪಡ್ಡು ಎಲ್ಲ ತಿಂದ್ವಿ. ಆಮೇಲೆ ಅಷ್ಟೊತ್ತಿಗೆ ಕರೆಕ್ಟಾಗಿ 8:20 ಬಸ್ ಇದೆ ಇಲ್ಲಿ. ನೀವು ಆಟೋದು ಹೋಗೋದಕ್ಕಿಂತ ಅರ್ಜೆಂಟ್ ಇನ್ನೆಲ್ಲ ದೇವಸ್ಥಾನ ಹೋಗೋದಕ್ಕೆ ಮಂತ್ರಾಲಯದಲ್ಲಿ ಆರಾಮಾಗಿ ಹೋಗ್ಬೋದು. ಟ್ರೈನ್ ಇಳಿದ ತಕ್ಷಣ ಒಂದು 200 ಮೀಟ್ರ್ ನಡ್ಕೊಂಬಂದರೆ ಊರಿದೆ. ಅಲ್ಲೆಲ್ಲ ನೀವು ಆರಾಮಾಗಿ ಟಿಫನ್ ಮಾಡಿಕೊಂಡು ಆರಾಮಾಗಿ ಟೀ ಕುಡ್ಕೊಂಡು ಕುತ್ಕೊಂಡಿದ್ರೆ ಆರಾಮಾಗಿ ಆಂಧ್ರ ಪ್ರದೇಶದ ಬಸ್ ಬರ್ತದೆ ಗೌರ್ಮೆಂಟಿದೆ. ಅಲ್ಲೆಲ್ಲ ಒಂದು 10 ರೂಪಾಯಿ ಕೊಟ್ಟರೆ ಹೋಗ್ಬಿಡ್ತೀವಿ. ಆಟೋದಲ್ಲಿ ಒಬ್ಬೊಬ್ಬರಿಗೆ 50 ರೂಪಾಯಿ ಹೋದರೆ ಅದು ಡಿಸ್ಕೌಂಟ್ ಇಲ್ಲ ಏನಿಲ್ಲ ಅಂತಾರೆ. ಒಬ್ಬೊಬ್ಬರಿಗೆ 50 ರೂಪಾಯಿ 5-6 ಜನ ಅಂದರೆ 300-400 ರೂಪಾಯಿ ಹೋಗ್ತಾರೆ. ನೀವು ಆರಾಮ ಅದೇ ದುಡ್ಡಲ್ಲೇ ಇಲ್ಲಿ ಹೋಟೆಲಲ್ಲಿ ತಿಳ್ಕೊಂಡು ಆರಾಮಾಗಿ ಹೋಗ್ಬೋದು. ಅವ್ರಿಗೆ ಕೇಳಿದ್ರೆ ಇಲ್ಲಿ ಬಸ್ಸು ಇಲ್ಲ ಊರು ಇಲ್ಲ ಅಂತಾರೆ. ಬಸ್ ಹಂಗೆ ಬಸ್ ಎಕ್ಸ್ಬೇಕು. ಹೋದ ತಕ್ಷಣ ಕೇಳಿದರೆ ಇಲ್ಲೆಲ್ಲ ಬಸ್ ಸಿಗಲ್ಲ ನಿಮಗೆ, ಇಲ್ಲೇ ಊರೇ ಇಲ್ಲ ಹೊರಗಡೆ ಹೋಗೋದಕ್ಕೆ ನಿಮಗೆ ಅಂತಾರೆ. ಸೊ ಈ ಥರ ಎಲ್ಲ ಯಾಮಾರ್ತಾರೆ ಟೂರಿಸ್ಟ್ ಪ್ಲೇಸಲ್ಲಿ. ಸ್ವಲ್ಪ ಕೇರ್ಫುಲ್ಲಾಗಿರಿ, ಸ್ವಲ್ಪ ಕೂಲಾಗಿದ್ದರೆ ಎಲ್ಲ ಅರ್ಥ ಆಗುತ್ತೆ. ನೀವು ಅರ್ಜೆಂಟ್ ಮಾಡಿದರೆ ಇದೇ ಥರ ಯಾಮಾರ್ಸೋದ್ರಲ್ಲಿ ನೀವು ಯಾಮಾರ್ತೀರ. ಸೊ ಓಕೆ, ಈಗ ಮಂತ್ರಾಲಯ ಹೋಗ್ತಾ ಇದ್ದೀವಿ. KSRTC ಬಸ್ ನೋಡಿ ಕರೆಕ್ಟಿಗೆ ಫುಲ್ ಇದೆ, ಖಾಲಿ ಇದೆ. ಆರಾಮ್ಸೆ ಹೋಗ್ಬೋದು ನೋಡಿ. ಎಲ್ಲ ಹೋಗ್ತಾ ಇದೀವಿ, 5-6 ಜನ ಇದ್ದೀವಿ ನಾವು ಇಲ್ಲಿ ಎಲ್ಲ ಇದೆ. ನಮ್ಮದೇ ಆಲ್ಮೋಸ್ಟ್ ನಮ್ಮದೇ 7 ಸೀಟ್ ಜಾಸ್ತಿ ಇದೆ. ಯಾರು ಬರ್ತೇ ಇಲ್ಲ, ಎಲ್ಲರೂ ಹಿಂಗೆ
ಎಮ್.ಆರ್ ಬಿಟ್ಟು ಆಟೋದಲ್ಲಿ ಹೋಗ್ಬಿಡೋದು. ಆರಾಮಾಗಿ ಗಾಳಿಯಲ್ಲಿ ನೋಡಿ 12-13 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಇದೆ ಅಂತೆ, ಆರಾಮಾಗಿ ಹೊರಟೋಗ್ಬೋದು. 15 ಕಿಲೋಮೀಟ್ರ್ ಬಸ್ ಇದೆ. ಇನ್ನೇನು ಮತ್ತೆ ಆಟೋದಲ್ಲಿ 55 ರೂಪಾಯಿ ಕೊಡೋಗಿಲ್ಲ. ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಏನು ಟಿಕೆಟ್ 30 ರೂಪಾಯಾ? ಟಿಕೆಟ್ 30 ರೂಪಾಯಿ ಅಂತೆ. ಹಾಂ, ಓಕೆ. ಎಲ್ಲೇ ಒಳ್ಳೆ ಇಡ್ಲಿ ಸಿಕ್ತಲ್ಲ, ಇಲ್ಲಿ ನಡ್ಕೊಂಬರ್ಲೇಬೇಕಾಯ್ತು. ನಡ್ಕೊಂಬರ್ಲೇಬೇಕಾಯ್ತು ಇಡ್ಲಿಗೆ. ನೋಡಿದೆ ಸ್ಕೂಲ್ ಹುಡುಗರೆಲ್ಲ ಬಂತು. ಹಾಂ, ಎಕ್ಸಾಮ್ ಎಕ್ಸಾಮು. ಓಕೆನಾ? ಓಕೆ, ಸಿಗೋಣ ಮತ್ತೆ ಮಂತ್ರಾಲಯದಲ್ಲಿ. ಅಲ್ಲಿಂದ ಮುಂದುವರ್ಸೋಣ. ಎಕ್ಸಾಮಿಂದ ಏನು ಎಕ್ಸಾಮ್? ಯಾವುದು? ಬಯಾಲಜಿ. ಪಿ ಯು ಸಿ ಎಸ್ 10th ಹೈಸ್ಕೂಲ್. ಇದು ಹಾರ್ಟ್ ಟಿಕೆಟ್. ಹುಡುಗರದ ಎಕ್ಸಾಮ್ ಇದೆ SSLC ಬಯಾಲಜಿ ಅಲ್ಲಿ ಒಂದಿರೋದು. ಹಾಯ್, ಇವಾಗ ರೂಮ್ ನೋಡೋದಕ್ಕೆ ಬಂದಿದ್ವಿ. ಅಲ್ಲಿ ಸ್ವಲ್ಪ ದೇವಸ್ಥಾನದ ಆಚೆ ಸ್ವಲ್ಪ ಬಿಟ್ಟರೆ ಅಲ್ಲಿ ಸ್ವಲ್ಪ ಪ್ರೈವೇಟ್ ಥರ ಮಾಡಿದ್ದಾರೆ, ಹೊಸ ಬಿಲ್ಡಿಂಗ್. ಅಲ್ಲಾದರೆ ಒಂದು ರೂಮ್ಗೆ 500 ಅಂತೆ. ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಫಸ್ಟ್ ನೀವು ಅಲ್ಲಿ ಹೋಗಿ ದೇವಸ್ಥಾನದ ಹತ್ರ ಹೋಗಿ, ಅಲ್ಲಾದ್ರೆ ನಿಮಗೆ 250 ಆಗುತ್ತೆ ಅಂತ ಹೇಳಿದ್ರು ಅವರು. ಆಮೇಲೆ ಇಲ್ಲಿ ಬಂದು ಕೇಳಿದ್ದಕ್ಕೆ ಇಲ್ಲಿ 250 ರೂಮ್ಸೇ ಇಲ್ಲ, ಎಲ್ಲ AC ರೂಮ್ಸ್ ಇದೆ, 1350 ಅಂತ ಇದ್ದಾರೆ. ಇಲ್ಲ ಅದೇ ಪ್ರಾಬ್ಲಮ್ ಈ ದೇವಸ್ಥಾನದ, ಖಾಲಿ ಇದ್ರೂ 250 ರೂಮ್ಸ್ ಕೊಡೋಲ್ಲ, ಖಾಲಿ ಇಲ್ಲದೆ ಇದ್ರೂ 250 ರೂಮ್ಸ್ ಕೊಡಲ್ಲ. AC ರೂಮೇ ಅಂತಾರೆ. ಇದೇ ಪ್ರಾಬ್ಲಮ್ ಇಲ್ಲಿ ಬಂದರೆ ರೂಮ್ದು. ಬೆಟ್ರ್ ಅಂದ್ರೆ ಅದು 500 ಅದು ಯಾವಾಗಲೂ ಸಿಗ್ತಾ ಇರುತ್ತೆ. 500 ರೂಪೀಸ್ ಕೊಟ್ಟರೆ ನಿಮಗೆ ರೂಮ್ ಸಿಗುತ್ತೆ. ಇಲ್ಲಿ ದೇವಸ್ಥಾನದ ಹತ್ರ ಸಿಗೋದು ಕಷ್ಟ. ನಾವು 2 ಸಲ ಟ್ರೈ ಮಾಡಿ ಬಂದಿದ್ರು ನಮ್ಗೆ ಸಿಕ್ಕಿಲ್ಲ. ಇಲ್ಲಿ ಯಾವಾಗ ಖಾಲಿ ಇದ್ದ, ಒಂದು ಸಲ ಖಾಲಿ ಇತ್ತು, ಆ ಟೈಮ್ ಬಂದ್ರೂ ರೂಮ್ ಇಲ್ಲ ಸರ್ ಇಲ್ಲಿ ಅಂತಾರೆ. ಈ ಥರ ಪ್ರಾಬ್ಲಮ್ ಇರುತ್ತಿಲ್ಲ. ಅದೊಂದು ನೋಡಿಕೊಂಡು ಮಾತಾಡಿ. ಇವಾಗ ನಮಗೆ ಅಲ್ಲಿ ರೂಮ್ ಸಿಕ್ಕಿದೆ ಇದ್ರ ಹತ್ರ. ಇಲ್ಲಿ ಸ್ವಲ್ಪ ಬಸ್ ಸ್ಟಾಪ್ ಇದೆಯಲ್ಲ, ಬಸ್ ಸ್ಟಾಪ್ ಸ್ವಲ್ಪ ಮುಂದೆ ಬಂದರೆ ನಿಮಗೆ ರೈಟ್ ಸೈಡ್ ಒಳಗಡೆ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗಲ್ಲಿ ಸಿಗುತ್ತೆ ನಿಮಗೆ. ಎಂಟ್ರಿ ಆದ ತಕ್ಷಣ, ಬಸ್ ಸ್ಟಾಪ್ ಇಳಿದ ತಕ್ಷಣ, ಬಸ್ ಆಟೋ ಇಳಿದ ತಕ್ಷಣ, ಎಂಟ್ರಿ ಆದ ತಕ್ಷಣ ಅಲ್ಲೊಂದು CRO ಆಫೀಸ್ ಇದೆ. ಆ CRO ಆಫೀಸಲ್ಲಿ ನೀವು ಪೇ ಮಾಡಿ ಅಲ್ಲಿ ಬುಕ್ ಮಾಡ್ಬೋದು. ಬನ್ನಿ ಹೋಗೋಣ, ತೋರಿಸಿ ನಾನು ನಿಮ್ಗೆ ಎಲ್ಲಿದೆ ಅಂತ. ನೋಡಿ ಅದೇ ಎಂಟ್ರೆನ್ಸ್. ಆ ಕಡೆಯಿಂದ ಬಂದರೆ ಎಂಟ್ರೆನ್ಸ್ಗೆ ಇದು ವಿಜಯ ವಿಠಲ ಮಂದಿರ ಅಂತ ಇಲ್ಲಿದೆಯಲ್ಲ. ಈ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಲ್ಲಿ CRO ಆಫೀಸ್ ಇದೆ. ಆ CRO ಆಫೀಸಲ್ಲಿ ನೀವು ಫಸ್ಟ್ ಒಳಗಡೆ ಎಂಟ್ರಿ ಕೊಟ್ಟರೆ ನಿಮ್ಗೆ ಅಲ್ಲಿ ಬುಕ್ಕಿಂಗ್ ಸಿಗುತ್ತೆ. ಆ ಬುಕ್ಕಿಂಗ್ ತೊಗೊಂಡು ಇಲ್ಲಿ ಹೋಗ್ಬೇಕು. ಇದು ನೋಡಿ, ಆ ಸ್ಟ್ರೈಟ್ ಬಿಲ್ಡಿಂಗ್ ಇದೆಯಲ್ಲ, ವಿಶ್ರಾಂತಿ ನಿಲಯ. ಆ ವಿಶ್ರಾಂತಿ ನಿಲಯದಲ್ಲೇ ನಿಮಗೆ ಸಿಗ್ತಾಯಿತ್ತು ರೂಮ್. ಓಕೆನಾ? ಟೋಟಲ್ 2 ಬಿಲ್ಡಿಂಗ್ ಇದೆ. ಒಂದು ರೈಟ್ ಸೈಡು, ಇನ್ನೊಂದು ಸ್ಟ್ರೈಟ್ ಇದೆ. ಇಲ್ಲಿ ರೈಟ್ ಹೋದರೆ ಅಲ್ಲೊಂದು, ಅಲ್ಲಿ ಸ್ವಲ್ಪ ಕಡಿಮೆ ರೂಮ್ಗಳಿದ್ದಾವೆ. ನೋಡಿ CRO ಆಫೀಸ್ ಅಲ್ಲಿ ಬರುತ್ತೆ. ಆ ಹಿಂದ್ಗಡೆಯಿಂದ ಬಂದರೆ ಅಲ್ಲಿ ಬರುತ್ತೆ. ಈ ಬಿಲ್ಡಿಂಗಲ್ಲಿ ರೂಮ್ ಇರುತ್ತೆ, ಆ ಬಿಲ್ಡಿಂಗಲ್ಲಿ ರೂಮ್ ಇರುತ್ತೆ. ಈ ನಮ್ಮ ಸಿಕ್ಕಿರೋದು ಆ ಬಿಲ್ಡಿಂಗಲ್ಲಿ ರೂಮ್ ಸಿಕ್ಕಿದೆ. ಬನ್ನಿ ಹೋಗೋಣ. ನೋಡಿ ಇದೇ ವಿಶ್ರಾಂತಿ ನಿಲಯ. ಇಲ್ಲೇ ನಿಮಗೆ ರೂಮ್ಗಳಿರ್ತವೆ. ಗ್ರೌಂಡ್ ಫ್ಲೋರ್ 1 to 85, 86 to 117 ಇಷ್ಟಿದ್ದಾವೆ ಟೋಟಲ್. ನಿಮಗಿಲ್ಲೆಲ್ಲ ಮಾರ್ಕಿಂಗ್ ಇದೆ ಈ ಥರ. ಇಲ್ಲೆಲ್ಲ ಹೋಗ್ಬೋದು. ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರ್ ಈ ಥರ ಇದೆ. ದರ್ಶನ ಎಲ್ಲ ಕರೆಕ್ಟ್ ಟೈಮ್ ಹೋಯಿತು ಅಂತ, ರಶ್ ಏನಿಲ್ಲ. 5 to 6 ನಿಮಿಷದಲ್ಲಿ ಆಚೆ ಬರ್ಬೋದು ಒಂದು ಸಲ ಎಂಟ್ರಿ ಆದರೆ. ಇವತ್ತು ಕಡಿಮೆ ಇದೆ, ಜನನೂ ಕಡಿಮೆ ಇದ್ದಾರೆ. ಆಮೇಲೆ ಕ್ಯೂ ಅಂತ ಏನಿಲ್ಲ ಇವತ್ತು.
ನಾ ತೆಗಿತಿಲ್ಲ. ಇದು ಆ್ಯಕ್ಚುಲಿ ಎಕ್ಸಿಟ್. ಒಂದು ಸಲ ದೇವ್ರನ್ನ ಮೀಟ್ ಆಗಿ ಬಂದರೆ ಇಲ್ಲಿ ಎಕ್ಸಿಟ್ ಹೊರಗಡೆಯಿಂದ. ನೋಡಿ ಇಲ್ಲಿ ಎಕ್ಸಿಟ್ ಆಗಿ ಬಂದರೆ ಇಲ್ಲಿ ನಿಮಗೆ ತೀರ್ಥ ಕೊಡ್ತಾರೆ. ಇಲ್ಲಿ ತೀರ್ಥ, ಅಲ್ಲಿ ಪ್ರಸಾದ, ಅದು ಅಕ್ಕಿ ಇದು ಕೊಡ್ತಾರೆ, ಮಂತ್ರಿಸೋ ಅಕ್ಕಿ. ಅದನ್ನು ತಲೆ ಮೇಲೆ ಹಾಕ್ಕೋಬೇಕು. ಎಷ್ಟೋ ಜನರು ಬಾಯಿ ಹಾಕೊಂಡ್ಬಿಡ್ತಾರೆ ಸಡನ್ನಾಗಿ. ಅದು ಪ್ರಸಾದ ಅಂತ. ಅದು ಪ್ರಸಾದ ಅಲ್ಲ, ಇದು ಅಕ್ಕಿದು. ನೋಡಿ ಇದು ಎಂಟ್ರಿ. ಅಲ್ಲಿ ಕಾರ್ನರ್ ಎಂಟ್ರಿ ಇದೆ. ಅಲ್ಲಿಂದ ಎಂಟ್ರಿ ಆದರೆ ಅಲ್ಲಿ ಹೋಗ್ತಾ ಇದ್ರು ಜನ. ಅಲ್ಲಿ ಎಂಟ್ರಿ ಆಗಿ ಆ ಸೈಡಿಂದ ಎಕ್ಸಿಟ್. ನೀವು ಈ ಸೈಡ್ ಬಂದರೆ ಪ್ರಸಾದಕ್ಕಂತ ಅಲ್ಲಿದೆ, ಅನ್ನಪೂರ್ಣ ಭೋಜನ ಶಾಲೆಗಂತ. ಅಲ್ಲಿ ಡೈರೆಕ್ಟಾಗಿ ಹೋದರೆ ಹೋಗ್ತೀವಿ ನಾವು ಇದಕ್ಕೆ, ಅನ್ನಪ್ರಸಾದಕ್ಕೆ ಹೋಗ್ತೀವಿ, ಹಾಲಿಗೆ. ಅದು ಎಂಟ್ರಿ ಅಲ್ಲಿದೆ. ಇವಾಗ ಸ್ಟಾರ್ಟ್ ಆಗಿದೆ 11:45, 11:30 ಆಯ್ತು ಇವಾಗ. 11:45 ಸ್ಟಾರ್ಟ್ ಆಗುತ್ತೆ. ಹೊರಡೋಣ ಬನ್ನಿ. ಆ ದೇವಸ್ಥಾನದ ಒಳಗಿಂದ ಅದು ಗೇಟ್ ಇತ್ತಲ್ಲ, ಅನ್ನಪೂರ್ಣ ಇದಕ್ಕೆ, ಅಲ್ಲಿಂದ ಆಚೆ ಬಂದರೆ ಡೈರೆಕ್ಟಾಗಿ ರೋಡಿಂದ ಬರ್ತೀವಿ, ಇಲ್ಲಿ ಬರ್ತೀವಿ. ಇಲ್ಲಿದೆ ನೋಡಿ, ಇದ್ರ ವಾರ್ಡಿಂದ ಸೀದಾ ಡೈನಿಂಗ್ ಹಾಲ್ ಹೋಗ್ತೀವಿ. ಅಲ್ಲಿ ಎಕ್ಸಿಟಿಂದ ಬರೋದು. ಜನ ಎಲ್ಲ ಬರ್ತಾ ಇರೋದೆಲ್ಲ ಊಟ ಮಾಡ್ಕೊಂಡು ಬರ್ತಾ ಇರೋದು ಅಲ್ಲಿಂದ. ಅದೇ ಇಲ್ಲೊಂದು ಪರಿಮಳ ಪ್ರಸಾದ ಅಂತ ಇದೆ. ಇದು ಪ್ಯಾಕಿಂಗ್ ಮಾಡೋದು ಡಿವಿಷನ್ನು ನೋಡಿ. ಹೌದಾ, ಪ್ಯಾಕಿಂಗ್ ಮಾಡೋ ಡಿವಿಷನ್. ಯಾರು ಬೇಕಾದರೂ ಪ್ಯಾಕ್ ಮಾಡ್ಬೋದಂತೆ. ಪ್ಯಾಕ್ ಮಾಡ್ಬೋದಾ? ನಾನು ಪ್ಯಾಕ್ ಮಾಡ್ಬೋದಾ? ಓ, ಇಲ್ಲೇ ಇದ್ದೀರಾ? ಅವ್ರು ಬರಲ್ಲ ಅಂದ್ರೆ ಎಷ್ಟು? 4 ಡ್ಯಾಮೇಜ್ ಇರೋದು ಹಾಕ್ತಾರ. ಎಷ್ಟು ತಪ್ಪು 4 ಡ್ಯಾಮೇಜ್ ಇರಬಾರ್ದು. 4
ನಾಲ್ಕು ಬಿಡ ನಾಲ್ಕಿದೆ. ಬಿಟ್ಟೆ ಅಂದ್ರೆ ಮಗನ ಧನ್ಯ ಇಲ್ಲ ಕರಿ ಧನ್ಯನ ಕಾಲ್ ಮಾಡಿ. ಈ ಕಡೆಯಿಂದ ಐತೆ ಡೋರ್. ಅಲ್ಲಿ ಪರಿಮಳ ಪ್ಯಾಕೇಜ್ ಡೋರ್ 30 ಅಲ್ಲಿ ಬಂದು ಸ್ವಾಮಿ ಕವರ್ ಓಕೆ. ಈ ಥರ ಪಾರ್ಸಲ್ ಮಾಡಬೇಕಿಲ್ಲ. 4 ಪೀಸ್ ಇರುತ್ತೆ. 4 ಪೀಸ್ನ ಒಂದೊಂದು ಕವರ್ ಹಾಕಿ ಕಟ್ಟಬೇಕು. ಇದನ್ನು ಸೇವೆ ಅಂತಾರೆ. ಇಲ್ಲೆಲ್ಲ ಮಾಡ್ತಾರೆ ನೋಡಿ ಇವರೆಲ್ಲ. ಇದು ಯಾರು ಬೇಕಾದರೂ ಮಾಡ್ಬೋದು ಬಂದು ಇಲ್ಲಿ. ನೋಡಿ ಇಷ್ಟೊಂದು ಮಾಡಿದ್ದಾಯ್ತು ಇವತ್ತು. ಇವಾಗ 11 ಪಡೆ ಹೋಗ್ತಾ ಇದ್ದೀವಿ. ಓಕೆ, ಆಲ್ಮೋಸ್ಟ್ ಒಂದು 10 ರೌಂಡ್ ಆದಮೇಲೆ ಎಕ್ಸಿಟ್ ಆಗ್ತಾ ಇದೀವಿ ಇಲ್ಲಿ. ಫೈನಲಿ ಎಕ್ಸಿಟ್ ಆದ್ವಿ.
ಹಾಂ ಎಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಹಾಂ ಅಲ್ಲೇ ಕುತ್ಕೋತಾನೆ ಕುತ್ಕೋ ಅಲ್ಲೇ ಪಾಯಸ ಹಾಕ್ಸ್ಕ ಮಗಳೇ ಇಲ್ಲ ಹಾಕ್ಸ್ಕ ಹಾಕ್ಸ್ಕೊಡ್ತೀನಿ ತಿನ್ಬೇಕು ಮೊಸರನ್ನ ಬೇಡ ಓಕೆ ಊಟ ಆಯಿತು ಈಗ ಹೊರಡೆ ಬಂದಾಯಿತು ಇನ್ನೇನು ಹೊರಡೋಣ ರೂಮ್ ಕಡೆ ನೋಡಿ ಎಷ್ಟು ಜನ ಬರ್ತಾಯಿದ್ರು ಇವಾಗ ಟೈಮ್ ಆಯ್ತಲ್ಲ ಇವಾಗ ಜನ ಬರ್ತಾ ಇದ್ದಾರೆ ಇವಾಗ ಏನಾಗಲ್ಲ ಏನಾಗುತ್ತೆ ಪಂಚೆ ಬಿಡೋದು ಬಿಡ್ತಾ ಇದೆ ಸರ್ ಏನ ತಗೊಂತ ಇದೆಯಾ ಎರಡು ಹಂಗೆ ಬೇಡ ಹಾಂ ಏನು ಬರ್ತೀರಾ ಸರ್ ಪಂಚಮುಖಿಗೆ ಪಂಚಮುಖಿಗ ಎಷ್ಟು ಕಿಲೋಮೀಟ್ರ್ ಆಯ್ತು ಇಲ್ಲಿಂದ ಇಲ್ಲಿಂದ 60 ಕಿಲೋಮೀಟರ್ ಆಗುತ್ತೆ ಹಾಂ ಹಾಂ ನಾವು ಹೋಗಿ ಕರ್ಕೊಬಂದ್ಮೇಲೆ ಕಾಸು ಕೊಡೋದು ಅಲ್ಲಿ 3 ಜನ ಇದ್ದಾರೆ ನೀವು ಒಂದು 10 ಜನ ಇದ್ದೀರಾ ನೀವು ನಾವು 7 ಜನ ಇದ್ದೀವಿ ನೋಡಿ 3 7 10 ಜನ ಸರಿ ಹೋಗುತ್ತೆ ಗಾಡಿ ಹೋಗಿ ಬಂದಲ್ಲಿ ನೋಡ್ಕೊಂಡು ಕಾಸು ಕೊಡಿ ಹೋಗೋಣ ಏನೇನು ತೋರಿಸ್ತೀರಿ ಸರ್ ನಿಮಗೆ ರಾಯರ್ ದೇಕಸಿಲ್ಲ ಅಂದರೆ ಇಲ್ಲಿ ಬಂದಿಲ್ಲ ಮುಂಚೆ 13 ವರ್ಷ ರಾಯರ್ ತಪಸ್ ಮಾಡಿದ್ದಾರೆ ಜಪ ತಪ ಮಾಡಿರೋ ಸ್ಥಳ ಅದು. ಓಕೆ ಅಲ್ಲಿಂದ ರಾಯರ್ ವಾಸ ಮಾಡಿರೋ ಮನೆ ಅಂದರೆ ಅವರು ವಿಶ್ರಾಂತಿ ಪಟ್ಟಿರೋ ಸ್ಥಳ ಪಂಚಮುಖಿ ಪ್ರಾಣದೇವರು ಆಮೇಲೆ ಹಿಂದೆ ಲಕ್ಷ್ಮೀ ದೇವಸ್ಥಾನ ಓಕೆ ಆಮೇಲೆ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಕರ್ಕೊಂಡು ಕರ್ಕೊಬರ್ತೀವಿ ಎಷ್ಟು ಒಬ್ರಿಗೆ 150 150 ಸರ್ ಸಾಯಂಕಾಲ ಇರುತ್ತಾ ಸರ್ ಈಗ ರಥೋತ್ಸವ ಗಜಸೆ ಪಲ್ಲಕ್ಕಿ ಸೇರಿ ನೋಡ್ಬೇಕಂದ್ರೆ ಇವಾಗ ಹೋಗ್ಬೇಕು ನೀವು ಓ ಹೌದಾ ಎಷ್ಟು ಗಂಟೆಗೆ ಅದು 6:30ಗೆ 6:30ಗೆ ಇರುತ್ತಾ ಇವಾಗ ಹೋಗಿ ಬಂದರೆ ನೀವು 4 o'clock ಬರ್ತೀರಾ 1 hour ಮಾಮೂಲು ಫೇಸ್ ವಾಶ್ ಮಾಡ್ಕೊಂಡು ಆರಾಮಾಗಿ ಹೋದ್ರೆ ಟೈಮ್ ಕವರಪ್ ಆಗೈತೆ ನಿಮಗೂ ಓ ಇಲ್ಲಿ ರಥೋತ್ಸವ ಅದೆಲ್ಲ ನೋಡ್ಬೋದಂತನಾ ಅದಕ್ಕೋಸ್ಕರ ಹೇಳೋದು ನಾವು ಓಕೆ ರೀ ಮಾತಾಡ್ಬಿಟ್ಟು ಬರ್ತೀನಿ ನಾನು ವಾಪಸ್ ಇಲ್ಲಿಗೆ ತಗೊಳ್ಳಿ ನಮ್ಗೆ ನೋಡಿ ಅವನು ಹೇಳಿದ್ನಲ್ಲ ಅಷ್ಟನ್ನು ತೋರಿಸ್ತಾನಂತೆ 150 ರೂಪೀಸ್ ಅಂತೆ ಒಬ್ಬರಿಗೆ ಅರೌಂಡ್ ಒಂದು 2.5 ತಾಸು ಜರ್ನಿ ಅಂತೆ ಇಲ್ಲಿಂದ ರೌಂಡ್ ಟ್ರಿಪ್ ಸೊ ಹೋಗೋವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದಲ್ಲೇ ಬಟ್ ನಿಮ್ಗೆ ಏನಾದ್ರು ಪ್ಲೇಸ್ಗಳು ಗೊತ್ತಿದ್ದರೆ ನೀವು ಓನ್ ವೆಹಿಕಲ್ ಇತ್ತಂದ್ರೂ ಹೋಗ್ಬೋದು ಅದು ಚೀಪ್ ಆಗುತ್ತೆ ಇಲ್ಲಿ 150 ಒಬ್ಬರಿಗೆ ಅಂದರೆ 5-6 ಜನ ಇದ್ರೂ ಅಲ್ಲೇ 1000 ರೂಪೀಸ್ ಆಗುತ್ತೆ ಸೊ ಅವನ್ನೆಲ್ಲ ಹೇಳಿದಾನಲ್ಲ ಅದೆಲ್ಲ ಪ್ಲೇಸ್ ನೀವು ಹೋಗಿ ಬರ್ಬೋದು ಇಲ್ಲ ಅವ್ರದ್ದು ಏನಾದ್ರು ಗಾಡಿ ಇತ್ತಂದರೆ ಅವ್ರು ಕರ್ಕೊಂಡು ಹೋಗ್ತಾರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು ಅಲ್ಲಿ ನೀವು ಊಟ ಆದ ತಕ್ಷಣ ಹೊರಗಡೆ ಬಂದರೆ ಅವ್ರು ಇರ್ತಾರಲ್ಲೇ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಎಲ್ಲೆಲ್ಲಿ ಏನೇನು ನೋಡ್ಬೋದಂತ ಅವ್ರ ಜೊತೆ ಹೋಗ್ಬೋದು ಇಲ್ಲಿ ನೋಡಿ ಇದು ಫೋಟೋ ಸೆಷನ್ ಎಂಥ ಬಿಸಿಲಲ್ಲಿ ಈ ಫೋಟೋ ಸೆಷನ್ ಬೇಕಾ ಅದೇ ಚಪ್ಪಲಿ ಬಿಟ್ಟು ನಿಂತ್ಕೊಳ್ಳೋಕೆ ಆಗೋದಿಲ್ಲ ಕೆಲಸ ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇತ್ತೀಚೆಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಮುಂಚೆ ಎಲ್ಲ ಓಪನ್ ಇತ್ತು ಇವಾಗೆಲ್ಲ ಈ ಥರ ಗೋಡೆ ಎಲ್ಲ ಮಾಡಿ ನೈಟ್ ಟೈಮೆಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಗೋಲ್ಡ್ ಇದೆಯಲ್ಲ ಗೋಲ್ಡ್ ಶೇಡ್ಗೆ ಲೈಟಿಂಗ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಫೋಟೋ ತಗೋತಾರೆ ನೋಡಿ ಇಲ್ಲಿ ನಿಂತ್ಕೊಂಡು ಅಲ್ಲಿ ಮಾತ್ರ ಮ್ಯಾಟ್ ಹಾಕಿದ್ದಾರೆ ಏನು ಗೊತ್ತಾ ಅವರು ಫೋಟೋ ಸ್ಟುಡಿಯೋದವ್ರು ಹಾಕಿದ್ದಾರೆ ಇಲ್ಲಿ ಫೋಟೋ ಇವ್ರು ಮಾಡ್ತಾರಲ್ಲ ದುಡ್ಡು ಕೊಟ್ಟು ತೆಗ್ಸೋತಾರಲ್ಲ ಫೋಟೋದವರು ಅಲ್ಲಿ ನಿಂತಿದ್ರಲ್ಲ ಅವರು ಈ ಮ್ಯಾಟ್ನ ಹಾಕಿದ್ದಾರೆ ಇಲ್ಲಿ ಫೋಟೋ ನಿಂದಿರಿಸ್ಬಿಟ್ಟು ತೆಗ್ಸೋಕೆ ಆ್ಯಕ್ಚುಲಿ ಅದು ಕರೆಕ್ಟ್ ಎಕ್ಸಾಕ್ಟ್ ಪ್ಲೇಸ್ ಇದೆ ಫುಲ್ ಕವರ್ ಆಗುತ್ತೆ ಆ ಪ್ಲೇಸಿಗೆ ಕರೆಕ್ಟಾಗಿ ಮ್ಯಾಟ್ ಹಾಕಿದ್ದಾರೆ ಅವರು ನೋಡಿ ಅವ್ರು ಮ್ಯಾಟ್ ಹಾಕಿದ್ದಾರೆ ಇಲ್ಲಿ
ಒಂದು ವಿಡಿಯೋನ ಮಾಡ್ಲಾ? ಹ್ಞೂ ಹಂಗೆ 2 ನಿಮಿಷ ತಿಂತ್ಕರ್ರಿ. ಹಾಂ